ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮಾಮೂಲಿ ಬೆಳಿಗ್ಗೆ ಎದ್ದು ಡೈಲಿ ರೂಟೀನ್ ಕೆಲಸ ಅದು ಇದು ಇರುತ್ತೆ. ಈಗ ಹಸ್ಬೆಂಡ್ ಮನೇಲೆ ವರ್ಕೌಟ್ ಮಾಡ್ಕೋತಿದ್ದಾರೆ, ಜಿಮ್ಮಿಗೆ ಹೋಗ್ತಿಲ್ಲ. ನೋಡಿ ನೀರು ಯಾವುದ್ರಲ್ಲಿ ಕುಡಿತಿದ್ದಾರೆ ಅಂತ, ಬರೀ ಸ್ವಲ್ಪ ತಲಾಟೆ ಜಾಸ್ತಿ. ಇವತ್ತು ಏನಾಯ್ತಂದರೆ, ಯಾರೋ ಒಬ್ಬರು ಹಿಂದ್ಗಡೆ ನಮ್ಮ ಮನೆ ಹಿಂದೆ ಬೆಂಕಿ ಹಾಕಿದ್ದಾರೆ. ಅವರು ಒಂದು ಸೈಡ್ ಹಾಕಿರೋ ಬೆಂಕಿ ಇಡೀ ಲೇಔಟ್ನೇ ಸುಟ್ಟೋಗೋ ಥರ ಮಾಡಿದೆ. ಎಲ್ಲ ಕಡೆಯೂ ಬೆಂಕಿ ಹತ್ಕೊಂಡಿದೆ. ಫುಲ್ ಭಯನೇ ಆಗೋಗಿತ್ತು ನಮಗೆ. ಫುಲ್ ವೀಡಿಯೋ ಹಾಕಿಲ್ಲ, ನಾನು ಮೇಲಿಂದ ಕ್ಯಾಪ್ಚರ್ ಮಾಡಿದರೆ ಇನ್ನೂ ನೀಟಾಗಿ ಕಾಣಿಸ್ತಿತ್ತು. ಸೊ ನಾನು ತುಂಬ ದಿನದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನ್ಕೋತಿದ್ವಿ. ಅಂದರೆ ನಾನು ಪ್ರೆಗ್ನೆಂಟ್ ಆದಮೇಲೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. 3 ಮಂತ್ಸ್ ತನಕ ಜರ್ನಿ ಮಾಡೋದು ಬೇಡ ಅಂತ ಸುಮ್ಮನಿದ್ದೆ. ಬಟ್ ದೂರ ಪ್ರಯಾಣ ಎಲ್ಲ 5 ಮಂತ್ಸ್ ತನಕ ಬೇಡ ಅಂತ ಹೇಳಿದರು. ಈಗ 5 ಮಂತ್ಸ್ ಆಗಿದೆಯಲ್ಲ, ನೋಡೋಣ ಟಿಕೆಟ್ ಸಿಗುತ್ತಾ ಅಂತ ಹೇಳಿ ಹೊರಟಿದ್ವಿ ಟಿಕೆಟ್ ಬುಕ್ ಮಾಡೋದಕ್ಕೆ. ಚೆಕ್ ಮಾಡಿದ್ರು, ಬಟ್ ನಾವು ಅಂದ್ಕೊಂಡಿರೋ ಟೈಮ್ಗೆ ಟಿಕೆಟ್ ಇಲ್ಲ. ಫೆಬ್ಬು ಮಾರ್ಚು 2 ತಿಂಗಳು ಇರೋಲ್ಲ. ಇನ್ನದಾದಮೇಲೆ ನಮಗೆ ಹೋಗೋಕ್ಕಾಗಲ್ಲ. ಸೊ ನಂಗೆ ಜೋಳ ತಿನ್ನಬೇಕು ಅಂತ ಅನಿಸ್ತಿತ್ತು. ಜೋಳ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಹಾಗೆ ತುಂಬ ಎಲ್ಲ ಬಯಕೆಗಳಿರುತ್ತಲ್ಲ, ಅರ್ಧ ಬಯಕೆ ಈಡೇರಿಸ್ಕೊಂಡೆ ಇವತ್ತು. ಜ್ಯೂಸ್ ಕುಡಿದು ಹಾಗೆ ಹಸ್ಬೆಂಡ್ ಪ್ರೋಟೀನ್ ತೊಗೋಬೇಕು ಅಂತ ಹೇಳಿ ತುಂಬ ದಿನದಿಂದ ಹೇಳ್ತಾನೆ ಇದ್ದರು. ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನಮಗೆ. ಸೊ ಹಾಗೆ ಕೆಡಿ ರೋಡ್ಗೆ ಹೋಗಿದ್ವಲ್ಲ, ಅಲ್ಲೇ ನೋಡೋಣ ಅಂತ ಹೇಳಿ ನಾವು ಯೂಶ್ವಲಿ ಇಲ್ಲೇ ಬಂದು ತೊಗೊಳ್ಳೋದು ಪ್ರೋಟೀನು. ಖುಷಿ ಆಗೋದ್ರು ನಮ್ಮ ಹಸ್ಬೆಂಡ್ ಪ್ರೋಟೀನ್ ತೊಗೊಂಡಿರೋದಕ್ಕೆ. ಮತ್ತು ನನಗೆ ಪಾನಿಪುರಿ ತುಂಬ ಅಂದರೆ ತುಂಬ ಇಷ್ಟ. ಎಲ್ಲೋದ್ರೂ ಪಾನಿಪುರಿ ತಿಂತೀನಿ. ಸೊ ಬಂಗಾರಪೇಟೆ ಪಾನಿಪುರಿ ತಿನ್ನೋಣ ಅಂತ ಹೇಳಿ ಬಂದ್ವಿ. ಹೊರಗಡೆ ಬಂದರೆ ಯೂಶ್ವಲಿ ನಾವು ಹೊರಗಡೆನೇ ಊಟ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಮನೆಗೆ ಹೋಗಿ ಯಾರು ಅಡುಗೆ ಮಾಡ್ತಾರೆ ಅಂತ. ಸೊ ನಾನು ಪಾನಿಪುರಿ ತೊಗೊಳ್ಳೋಣ ಅಂತ ಹೊರಟಿದ್ದೆ. ಫುಲ್ ಖುಷಿ ಆಯಿತು ನನಗೆ ಪಾನಿಪುರಿ ತಿಂದು. ಸೊ ಇಬ್ಬರು ಪಾನಿಪುರಿ ತಿಂದ್ಕೊಂಡು ಅವ್ರಿಗೆ ಕಾಫಿ ಬೇಕು ಅಂತ ಹೇಳಿದ್ರು. ಅವ್ರು ಚಿಕ್ಕಮಂಗ್ಳೂರು ಐಟಮ್ಸ್ ಏನೇ ಸಿಕ್ಕಿದ್ರು ಫುಲ್ ಖುಷಿ ಅವರಿಗೆ. ಚಿಕ್ಕಮಂಗ್ಳೂರು ಕಾಫಿ ಸೂಪರ್. ಚೆನ್ನಾಗಿದೆಯಾ? ಸೂಪರ್. ನಾವು ಹೊರಗಡೆ ಬಂದಾಗ ಮನೇಲಿ ಒಬ್ಬೊಬ್ಬರು ಒಂದೊಂಥರ ತಿಂಡಿ ಹೇಳ್ತಾರೆ. ಒಬ್ಬರು ಗೋಬಿ ಕೇಳಿದ್ರು. ಸೊ ಗೋಬಿ ತೊಗೊಂಡು ಹೊರಟ್ವಿ. ಚಾಟ್ ಸ್ಟ್ರೀಟಿಗೆ ಬಂದ್ವಿ. ವಿಜಯನಗರ ಹತ್ರ ಇದೆಯಲ್ಲ ಅಲ್ಲಿ. ಯಾವಾಗಲೂ ಅಲ್ಲಿ ಬಂದರೆ ನಾವು ಬ್ಯಾಂಬೂ ಬಿರಿಯಾನಿ ಮಿಸ್ ಮಾಡದೆ ತೊಗೊಂಡೋಗ್ತೀವಿ. ಸೊ ಬ್ಯಾಂಬೂ ಬಿರಿಯಾನಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಚಾಟ್ ಸ್ಟ್ರೀಟಿಗೆ ಬಂದ್ವಿ. ಹಸ್ಬೆಂಡ್ ತೊಗೋತಾಯಿದ್ರು. ಸೊ ಸುಮಾರು ವೆರೈಟೀಸ್ ಎಲ್ಲ ಇತ್ತು. ನನಗೆ ಯಾಕೋ ಏನೋ ತಿನ್ನಬೇಕು ಅಂತ ಅನಿಸ್ತಿರ್ಲಿಲ್ಲ. ಸೊ ನಾನೇನು ಬೇಡ ಅಂತ ಹೇಳಿದೆ. ನಾನು ಬರೀ ಬಿರಿಯಾನಿ ರೈಸ್ ತೊಗೊಂಡೆ. ಸುಮಾರು ವೆರೈಟಿ ಫಿಶಸ್ ಎಲ್ಲ ಇತ್ತು. ನನಗೇನೋ ಫಿಶ್ ಅಂದರೆ ಬೋನ್ಲೆಸ್ ಇದ್ದರೆ ಇಷ್ಟ ಆಗುತ್ತೆ, ಬಟ್ ಇದೆಲ್ಲ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ನೋಡಿ ಎಷ್ಟೊಂದು ರಶ್ ಇರುತ್ತೆ ಇಲ್ಲಿ ಅಂದರೆ, ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸೊ ಪಾರ್ಸೆಲ್ ತೊಗೊಂಡು ಮನೆಗೆ ಬಂದ್ವಿ. ಆನ್ ದ ವೇ ಹೋಗ್ತಾ ವಾಟರ್ಮಿಲನ್ ಬೇಕಿತ್ತು ನನಗೆ. ಸೊ ವಾಟರ್ಮಿಲನ್ ತೊಗೊಂಡು, ನೈಟಾಗಿತ್ತಲ್ಲ, ಅಷ್ಟು ಹಣ್ಣುಗಳು ಯಾವುದು ಅಷ್ಟು ಗೊತ್ತಾಗಲ್ಲ. ವಾಟರ್ಮಿಲನ್ ಒಳಗಡೆ ನೋಡಿದ್ಮೇಲೆ ಗೊತ್ತಾಗೋದು. ಸೊ ಆಲ್ರೆಡಿ ಲೇಟ್ ಆಗಿತ್ತು, ಮನೆಗೆ ಹೊರಟ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.